ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಗವಿಸಿದ್ದೇಶ್ವರ ಮಠದಲ್ಲಿ ಜಾತ್ಯತೀತ ಜನತಾ ಪರಿವಾರದ ರಾಜ್ಯಾಧ್ಯಕ್ಷರ ನೇಮಕ, ಅಧಿಕಾರ ಹಸ್ತಾಂತರ ಪತ್ರಿಕಾಗೋಷ್ಠಿ ಜರುಗಿತು. ಸಂಸ್ಥಾಪಕ ಅಧ್ಯಕ್ಷರಾದ ಫಿರೋಜ್ BS ಮಾತನಾಡಿ, 2021-22ರಲ್ಲಿ ಜಾತ್ಯತೀತ ಜನತಾ ಪರಿವಾರ ಹುಟ್ಟುಹಾಕಿದ್ದೇವೆ. ಯಾರಿಂದಲೂ, ಶಾಸಕರಿಂದಾಗಲಿ ಸಚಿವರಿಂದಾಗಲಿ ಯಾರಿಂದಲೂ ಸಹಾಯ ದೊರೆತಿಲ್ಲ. ರಾಜ್ಯದಲ್ಲಿ ನೊಂದ ನಿರಾಶ್ರಿತರಿದ್ದಾರೆ. ಅವರ ಧ್ವನಿಯಾಗಿ ಜಾತ್ಯತೀತ ಜನತಾ ಪರಿವಾರ ಯಾವಾಗಲೂ ಪರವಾಗಿ ನಿಂತಿದೆ. 1,33,000 ಕಾರ್ಯಕರ್ತರಿದ್ದಾರೆ. ಜನರಿಂದ ಜನರಿಗೋಸ್ಕರ, ಜನರಿಗಾಗಿ, ಜನರ ಸಂಕಷ್ಟಗಳನ್ನು ಅರಿತು ಜನರ ಕಲ್ಯಾಣಕ್ಕಾಗಿ ಸ್ಥಾಪಿಸಿರುವುದಾಗಿದೆ. ಸಂಘಟನೆಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಹೂವಿನಹಡಗಲಿಯ ಶ್ರೀಮತಿ ಮೌನೇಶ್ವರಿ ಬಡಿಗೇರ್ ಮಾನ್ಯ ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ. ಅಧಿಕಾರ ಹಸ್ತಾಂತರ ಮಾಡಿದ್ದೇವೆ ಎಂದು ಈ ರಾಜ್ಯದಲ್ಲಿ BJP, ಕಾಂಗ್ರೆಸ್, JDS ಯಾವ ಪಕ್ಷವೂ ಜನರ ಕಲ್ಯಾಣ ಮಾಡಿಲ್ಲ. ರಾಜ್ಯದ ಎಲ್ಲ ಬಡವರ, ಸಾಮಾನ್ಯ ವರ್ಗಗಳ ಕಷ್ಟ ನಷ್ಟಗಳ ಪರಿಹರಿಸುವ ಶಕ್ತಿಯಾಗಿ ನೊಂದವರ ಬಾಳಿಗೆ ಬೆಳಕಾಗುತ್ತದೆ ಎಂದು ಸಂಸ್ಥಾಪಕ ಅಧ್ಯಕ್ಷರು ಜಾತ್ಯತೀತ ಜನತಾ ಪರಿವಾರ ವೇದಿಕೆಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಮೌನೇಶ್ವರಿ ಬಡಿಗೇರ್ ಮಾನ್ಯ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಹಸ್ತಾಂತರ ಮಾಡಿ ಸಂಘದ ಬೆಳವಣಿಗೆ ಧ್ಯೇಯೋದ್ದೇಶಗಳ ಕುರಿತು ಹೇಳಿದರು. ನಂತರ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ದೇವಿಕಾ ಗೌಡ ಅವರನ್ನು ನೇಮಿಸಿ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾಧ್ಯಕ್ಷರಾದ ಗೀತಾ ಕನಕಪ್ಪನವರ್, ಗದಗ ಜಿಲ್ಲಾ ಅಧ್ಯಕ್ಷರಾದ ಸುಭಾನ್ ಸಾಬ್ ಹಾಗೂ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಹನುಮಂತಪ್ಪ, ತಾಲೂಕು ಅಧ್ಯಕ್ಷರಾದ ಕೆ ಗುರುಬಸವರಾಜ, ತಾಲೂಕು ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಹಾಗೂ ಕಾರ್ಯಕ್ರಮ ನಿರೂಪಣೆ ಮಾಡಿದ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ವೀರೇಶ್ ಕಲ್ಮಠ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಕ್ಕೀರಮ್ಮ, ವೀರೇಶ್ ಕಲ್ಮಠ ಹಾಗೂ ಮತ್ತಿತರ ಪದಾಧಿಕಾರಿಗಳು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದರು. ಇಲ್ಲಿಯ ಜನರ ಕಷ್ಟ ನೋವುಗಳು ನೋಡುತ್ತಾ ಆಲಿಸುತ್ತಾ ನಾವು ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ವೀಕ್ಷಣೆ ಮಾಡ್ತಾ ಬರ್ತಿದ್ದೀವಿ. ರಾಜಕಾರಣದ ವ್ಯವಸ್ಥೆ ಎಲ್ಲಿಗೆ ತಲುಪಿದೆ ಅಂತಕ್ಕಂಥದ್ದನ್ನು ಮನಗಂಡು ಈ ಮೂಲಕ ನಾನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಜನತಾ ಪರಿವಾರದ ಪ್ರಥಮ ಮಾಧ್ಯಮಗೋಷ್ಠಿಯನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು, ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ನನ್ನ ಸನ್ಮಿತ್ರರು, ಸದಸ್ಯರು, ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ವಂದಿಸುತ್ತಾ, ಸ್ವಾಗತವನ್ನು ಬಯಸುತ್ತಾ, ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ನನ್ನ ಕೆಲವೊಂದು ಮಾಧ್ಯಮಗೋಷ್ಠಿಯ ಮಾತುಗಳನ್ನು ತಮ್ಮ 2021-22ರಲ್ಲಿ ಜಾತ್ಯತೀತ ಜನತಾ ಪರಿವಾರ ಹುಟ್ಟಾಕಿದ್ವಿ. ಯಾಕೆ ಹುಟ್ಟಾಕಿದ್ವಿ ಅಪ್ಪ ಅಂತಂದರೆ ಒಂದು ಕಾರಣ ಇದೆ. ನಾನು ಲಾಸ್ಟ್ ಟೈಮ್ KS ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ನನಗೆ ಬ್ರೈನ್ ಡ್ಯಾಮೇಜ್ ಆಗಿ ನಾನು ಏನು ಹಾಸಿಗೆ ಹಿಡಿಬೇಕಾಯಿತು. ಆ ಹಾಸಿಗೆ ಹಿಡಿದಕ್ಕಂಥ ಸಂದರ್ಭದಲ್ಲಿ ನನಗೆ ಯಾವುದೇ ಸರ್ಕಾರದ ನೆರವಾಗಲಿ ಅಥವಾ ಇನ್ನಿತರ ಯಾವುದೇ ಸಂಘ ಸಂಸ್ಥೆಗಳಿಂದಾಗಲಿ ನೆರವು ಸಿಗಲಿಲ್ಲ. ಸೊ ತಂದೆ ತಾಯಿಗಳು ಏನು ಮಾಡಬೇಕು ಅದನ್ನು ಟ್ರೀಟ್ಮೆಂಟ್ ಮಾಡಿಸಿ ನನಗೆ ಇದು ಮಾಡಬೇಕು. ಸೊ ಅದೇ ಸಂದರ್ಭದಲ್ಲಿಯೇ ನಾನು ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಯಾಕಂದರೆ ನಾನೊಬ್ಬ MA ಕ್ವಾಲಿಫೈಡ್ ಆದರೂ ಕೂಡ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದಿಂದ ಸವಲತ್ತುಗಳಾಗಲಿ, ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಿಂದಾಗಲಿ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯ ದೊರಕಲಿಲ್ಲ. ಸೊ ಅವತ್ತೇ ನಾನು ಯೋಚನೆ ಮಾಡಿ ಇನ್ನೂ ಅನೇಕ ರೀತಿಯ ರಾಜ್ಯದಲ್ಲಿ ನೊಂದ ನಿರಾಶ್ರಿತರಿದ್ದಾರೆ, ಅವರಿಗೆಲ್ಲರಿಗೂ ಈ ಪರಿಸ್ಥಿತಿ ಬಾಬಾದಾರ ಕಾರಣಕ್ಕಾಗಿ ಜನತಾ ಪರಿವಾರ ಹುಟ್ಟಾಕಿದೆ. ಜನರಿಂದ ಜನರಿಗೋಸ್ಕರ, ಜನರಿಗಾಗಿ, ಇದು ಜನರಿಗೋಸ್ಕರವೇ ಸಿದ್ಧಪಡಿಸಿರ್ತಕ್ಕಂಥ ಒಂದು ಜನತಾ ಧ್ವನಿ, ಜನತಾ ವೇದಿಕೆ, ಇದು ಜನತಾ ಪರಿವಾರ. ಸೊ ನನಗೊಂದು ಹೆಮ್ಮೆಯ ವಿಷಯ, ಅತಿ ಶೀಘ್ರದಲ್ಲಿ ಅಂದರೆ ಕೇವಲ 2 ವರ್ಷಗಳಲ್ಲಿ ನಾನು ಸೋಷಿಯಲ್ ಮೀಡಿಯಾ ಮೂಲಕ ಇಡೀ ಕರ್ನಾಟಕದ ಮನೆಗಳಿಗೂ ತಲುಪಿಸಿದೆ. ನಾನು ಜನತಾ ಪರಿವಾರ ಇವತ್ತು ಜನತಾ ಪರಿವಾರದಲ್ಲಿ 1,33,000 ಜನ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದ ಮೂಲಕ ನಾನು ಸಂಘಟಿಸಿದೆ. ಸೊ ಇವತ್ತು ನಾನು ಪ್ರಪ್ರಥಮವಾಗಿ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನಲ್ಲಿ ನಮ್ಮ ಪ್ರಥಮವಾಗಿ ನಾನು ಸಂಘಟನೆಗಳ ಇತಿಹಾಸದಲ್ಲಿಯೇ ಮೊದಲ ಬಾರಿ
ಸೊ ಇದು ಒಂದು ದಿಟ್ಟತನದಿಂದ ಹೆಜ್ಜೆ ಇಟ್ಟು ಮಹಿಳಾ ಸಬಲೀಕರಣಕ್ಕೆ ನಾಂದಿಯನ್ನು ಹಾಡಿ ಮುಂಬರುವ ದಿನಗಳಲ್ಲಿ ಮಹಿಳೆಯರು ಸಬಲರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಮಹಿಳೆ ವಾಸವಾಗಿರದೆ ತನ್ನ ದಿಟ್ಟತನವನ್ನು ಪ್ರದರ್ಶಿಸುತ್ತಾ ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತಕ್ಕಂಥ ಒಂದು ಮಾಧ್ಯಮದ ಉಕ್ತಿಯಂತೆ ಸೊ ಇವತ್ತು ಇಡೀ ದೇಶಾದ್ಯಂತ ಪ್ರಪಂಚದಾದ್ಯಂತ ಮಹಿಳೆಯ ಶಕ್ತಿ ತೋರ್ಪಡಿಸಲಾಗಿದೆ. ಆ ಒಂದು ಕಾರಣಕ್ಕಾಗಿ ಮಹಿಳೆಯ ಸರ್ವಾಂಗೀಣ ಶ್ರೇಷ್ಠತೆಯ ಅಭಿವೃದ್ಧಿಗೋಸ್ಕರನೇ ನಾನು ಪ್ರಪ್ರಥಮವಾಗಿ ಸಂಘಟನೆ ಇತಿಹಾಸದಲ್ಲಿಯೇ ಒಬ್ಬ ಮಹಿಳೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡೆ. ಮೂಲತಃ ಸಂಘಟನೆ ಹುಟ್ಟುಹಾಕಿದ ಮೇಲೆ ನಮ್ಮ ಜನತಾ ಪರಿವಾರದ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಅಪಾಯಿಂಟ್ ಆಗಿರ್ತಕ್ಕಂಥ ದೇವಿಕಾ ಗೌಡ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಕಾರವಾರ ಜಿಲ್ಲೆಯ ಜೊಯ್ಡಾ ತಾಲೂಕಿನವರು ಕಟಿಬದ್ಧವಾಗಿ ಜನತಾ ಪರಿವಾರಕ್ಕೆ ನಿಂತು ಜನತಾ ಪರಿವಾರವನ್ನ ಇಡೀ ರಾಜ್ಯದ ಮೂಲೆ ಮೂಲೆಗೂ ತಲುಪಿಸುವಲ್ಲಿ ಮಾಧ್ಯಮದ ಮೂಲಕ ಕೆಲಸ ಮಾಡಿರ್ತಕ್ಕಂಥ ದೇವಿಕಾ ಗೌಡ ಮಹಿಳಾ ರಾಜ್ಯಾಧ್ಯಕ್ಷರಿಗೆ ಅವರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಅಭಿನಂದನೆ ಮಾಡ್ತೇನೆ. ನಾನು ಈ ಸಂದರ್ಭದಲ್ಲಿ ನಾನು ಅಧಿಕಾರವನ್ನು ಹಸ್ತಾಂತರ ಮಾಡ್ತೀನಿ. ನಮ್ಮ ನಮ್ಮ ಜನರಲ್ ಬಾಡಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮೊಟ್ಟ ಮೊದಲ ಒಬ್ಬ ಮಹಿಳೆ ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಿರುವುದು ನನಗೆ ಸಂತೋಷದಾಯಕ ಮತ್ತು ಹರ್ಷದಾಯಕ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಾವು ವಂದಿಸುತ್ತಾ ನಾನು ಅಧಿಕಾರವನ್ನು ಹಸ್ತಾಂತರ ಮಾಡ್ತೀನಿ. ಸೊ ನಾವು ಜನತಾ ಪರಿವಾರವನ್ನು ಯಾಕೆ ಕಟ್ಟಿದ್ವಿ, ನನಗೆ ಮೂಲತಃ ಜನತಾ ಪರಿವಾರ ಇತ್ತು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಮೂಲತಃ ಪಕ್ಷ ಇತ್ತು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಸೊ ನಾನು ಜಾತ್ಯತೀತ ಜನತಾ ಪರಿವಾರ ಅಂತಕ್ಕಂಥದ್ದನ್ನು ಯಾಕೆ ತಂದೆ ಅಂತಕ್ಕಂಥದ್ದು ಅಂತಂದ್ರೆ ಜನಧ್ವನಿ ವೇದಿಕೆಯನ್ನು ಮೊಳಗಿಸಲು ಮತ್ತು ಜನತೆಗಾಗಿಯೇ ಸಿದ್ಧಪಡಿಸಿರ್ತಕ್ಕಂಥ ವೇದಿಕೆಯಲ್ಲಿ ಮನನೊಂದ ಜನತೆ ತಮ್ಮ ಅಳಲನ್ನು ತೋಡಿಕೊಳ್ಳಲು ಒಂದು ವಿದ್ಯುನ್ಮಾನ ಒಂದು ವೇದಿಕೆಯಾಗಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಅವತರಣಿಕೆಯಿಂದ ನಾನು ಈ ಒಂದು ಜನತಾ ಪರಿವಾರವನ್ನು ಹುಟ್ಟಾಕ್ತೇನೆ. ಬಂಧುಗಳೇ, ಎಲ್ಲ ಕರ್ನಾಟಕದ ಜನತೆಯ ಪ್ರೀತಿ ಆಶೀರ್ವಾದದಿಂದ ಎಲ್ಲ 31 ಜಿಲ್ಲೆಗಳಲ್ಲಿ ಜನತಾ ಪರಿವಾರ ಇವತ್ತು ಮನೆ ಮಾತಾಗಿದೆ, ಸಂಘಟನೆಯಾಗಿ ಹೊರಹೊಮ್ಮಿದೆ. ಈ ಸಂಘಟನೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ದಯವಿಟ್ಟು ಈ ಮೂಲಕ ನಾನು ಮಾಧ್ಯಮಗೋಷ್ಠಿಯಿಂದ ಸುದ್ದಿಗೋಷ್ಠಿಯಿಂದ ನಾನು ಎಲ್ಲರಿಗೂ ಒಂದು ಏನು ತಪ್ಪು ತಿಳುವಳಿಕೆ ಕಲ್ಪನೆ ಇದೆಯಲ್ಲ ಅದನ್ನು ಹೋಗಲಾಡಿಸೋಕೆ ಇಷ್ಟಪಡ್ತೀನಿ. ಜನತಾ ಪರಿವಾರ ಅಂದ ತಕ್ಷಣ ಜನತಾದಳದ ಒಂದು ಸಂಘಟನೆ ಕಂಡುಬಿಟ್ಟಿದ್ದಾರೆ ಎಲ್ಲ. ದಯವಿಟ್ಟು ಅಲ್ವೇ ಅಲ್ಲ, ಆದರೆ ನಾನು ಜನತಾದಳ ಬೆಂಬಲ ಕೊಟ್ಟಿದ್ದೆ. ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಬೆಂಬಲ ಕೊಟ್ಟಿದ್ದೆ. ಕುಮಾರಣ್ಣವ್ರಿಗೆ ಬೆಂಬಲ ಕೊಟ್ಟಿದ್ದೆ. ಸೊ ನಾನಾ ಹಂತಗಳಲ್ಲಿಯೂ ಕೂಡ ಅವ್ರನ್ನ ಭೇಟಿ ಮಾಡಿದೆ, ಸಿಎಂ ಭೇಟಿ ಮಾಡಿದೆ. ಸೊ ಎಲ್ಲ ಕಾರಣಗಳಿಂದಲೂ ನಾನು ಭೇಟಿ ಮಾಡಿ ನಾನು ಉದ್ದೇಶ ಇಷ್ಟೇ, ಜನಗಳಿಗೆ ಒಳ್ಳೆಯದಾಗಬೇಕು, ನಾಡಿನ ಜನತೆ ಒಳ್ಳೆಯದಾಗಬೇಕು. 75 ವರ್ಷಗಳ ನಂತರದ ಕರ್ನಾಟಕ, ನಂತರದ ಭಾರತ ಯಾವ ರೀತಿ ಒಂದು ಅಭಿವೃದ್ಧಿಯಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಅಂತಕ್ಕಂಥದ್ದನ್ನು ಅವಲೋಕನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಸ್ಪಷ್ಟವಾಗಿ ಚಿತ್ರಣ. ಇನ್ನೂ ನಾವು ಅನಾಗರಿಕ ಸ್ಥಿತಿಯಲ್ಲಿದ್ದೀವಿ ಅಂತಕ್ಕಂಥದ್ದು, ಅಪ್ರಬುದ್ಧತೆಯಲ್ಲಿದ್ದೀವಿ ಅಂತಕ್ಕಂಥದ್ದು ಬಹಳ ನೋವಾಗುತ್ತೆ. ಸೊ ಹಾಗಾಗಿ ನಾನು ಸ್ಪಷ್ಟ ಪರಿಕಲ್ಪನೆಯನ್ನು ನೀಡಕ್ಕೆ ಇಷ್ಟಪಡ್ತೀನಿ. ನಮ್ಮದು ಜಾತ್ಯತೀತ ಒಂದು ಅತಿ ದೊಡ್ಡ ಕರ್ನಾಟಕದ ಸಂಘಟನೆ, ಜಾತ್ಯತೀತ ಅತಿ ದೊಡ್ಡ ಕರ್ನಾಟಕದ ಸಂಘಟನೆ. ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದನ್ನ ಬಾಯಿ ಮಾತಲ್ಲಿ ಹೇಳಿದ್ರಲ್ಲ, ಕಾರ್ಯಕರ್ತರು ನನ್ನ ಕುಟುಂಬದ ಸದಸ್ಯರು ಅಂತ ಬಾಯಿ ಮಾತಲ್ಲಿ ಹೇಳಿದ್ರಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಸೃಷ್ಟಿಯಾಗಬೇಕಾದ್ರೆ ಸರ್ವ ಜನಾಂಗದವರು ಇಲ್ಲಿ ಒಟ್ಟುಗೂಡಿ ಒಂದು ಜನತಾ ಒಂದು ಪರಿವಾರದ ಒಂದು ಹಕ್ಕೊತ್ತಾಯದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕುಟುಂಬವನ್ನ ಆವರಿಸಬೇಕು ಅಂತಕ್ಕಂಥದ್ದೇ ಈ ಒಂದು ಜನತಾ ಪರಿವಾರದ ಉದ್ದೇಶ. ಸೊ ಹಾಗಾಗಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ನಾನು ಈ ಗವಿಸಿದ್ದೇಶ್ವರ ಒಂದು ಆವರಣದಲ್ಲಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಜನತಾ ಪರಿವಾರ ಪಕ್ಷವಾಗಿ ಹೊರಗೆ ಬರ್ತಾ ಇದೆ. ಇನ್ನು ಕೇವಲ ಒಂದು 15 ತಿಂಗಳ ದಿವಸದಲ್ಲಿ ಜನತಾ ಪರಿವಾರ ಪಕ್ಷವಾಗಿ ಹೊರ ಬರ್ತಾ ಇದೆ. ಮೊಟ್ಟ ಮೊದಲವಾಗಿ ಈ ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ಮೌನೇಶ್ವರಿ ಬಡಿಗೇರ್ ಮೇಡಮ್ ಅವ್ರನ್ನ ಈ ಹೂವಿನಡಗಲಿ ತಾಲೂಕಾ MLA ಕ್ಯಾಂಡಿಡೇಟ್ ಆಗಿ ನಾನು ಘೋಷಿಸ್ತಾ ಇದ್ದೀನಿ, ನನ್ನ ಪಕ್ಷ. ಸೊ ಅವರ ಮೂಲಕ ಇಲ್ಲಿ ಏನು ಆಗ್ಬೇಕಾಗಿದೆ, ಹೂವಿನಡಗಲಿ
ತಾಲೂಕಿನಲ್ಲಿ ಸಂಪೂರ್ಣವಾಗಿ ಏನು ವಿಫಲವಾಗಿದೆ, ಈಗಿರ್ತಕ್ಕಂಥ ಸರ್ಕಾರದಿಂದ ಆಡಳಿತದ ವೈಫಲ್ಯವನ್ನು ಅನುಸರಿಸಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಉಪಟಳವನ್ನ ತಾಳಲಾರದೆ ಇವತ್ತು ಜನ ಯಾವ ಸ್ಥಿತಿಗೆ ತಲುಪಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ವೇದಿಕೆಯನ್ನು ಸಿದ್ಧಪಡಿಸುವುದರ ಮೂಲಕ ಜನಜಾಗೃತಿಯನ್ನು ಉಂಟು ಮಾಡುವುದರ ಮೂಲಕ ನಾನು ಅತಿ ಶೀಘ್ರದಲ್ಲಿ ಜನಾಶೀರ್ವಾದ ಯಾತ್ರೆಯನ್ನು ಕೂಡ ಹೊರಡ್ತೀನಿ. ನಾನೇ ಹೊರಡ್ತೀನಿ ಜನಾಶೀರ್ವಾದ ಯಾತ್ರೆ. 224 ಕ್ಷೇತ್ರಗಳಲ್ಲಿ ಇರುತ್ತೆ ಯಾತ್ರೆ ಹೊರಡುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ನಾನು ಹೊರಡ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ತೆಗೆದುಕೊಂಡ ನಂತರ ಈ ಹೂವಿನಡಗಲಿ ತಾಲೂಕಿನ ಒಬ್ಬರು MLA ಕ್ಯಾಂಡಿಡೇಟ್ ಆಗಿ ಘೋಷಣೆಯಾಗುತ್ತಿರುವುದು ನನಗೆ ಹರ್ಷದಾಯಕ ಮತ್ತು ಸಂತೋಷವನ್ನಿಸುತ್ತದೆ. ಇದು ತುಂಬಬೇಕಾಗಿತ್ತು, ಇದು ಆವರಣ ತುಂಬಬೇಕಾಗಿತ್ತು. ಈ ಆವರಣ ತುಂಬಿದಾಗ ಈ ಒಂದು ತುಂಬಿದ ಸಭೆಯಲ್ಲಿ ನಾನು ಘೋಷಣೆ ಮಾಡಿದ್ರೆ ಒಂದು ಗತ್ತನ್ನದಿರ್ತಿತ್ತು ಮತ್ತು ಅವ್ರಿಗೆ ಒಂದು ಗೌರವ ಅನ್ನೋದಿರ್ತಿತ್ತು. ನಾನು ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿದ್ದೆ, ನಾನು ಸ್ವಲ್ಪ ಜನರನ್ನ ಸೇರಿಸಿ ಮೇಡಮ್, ನಾನು ಪ್ರೆಸ್ ಮೀಟ್ ಮೂಲಕ ನಾನು ನಿಮ್ಮನ್ನ MLA ಕ್ಯಾಂಡಿಡೇಟ್ ಆಗಿ ಘೋಷಿಸ್ತೀನಿ ಅಂತ. ಸರ್, ನಿಮ್ಗೆಲ್ಲ ಗೊತ್ತಿದೆ, ಪಕ್ಷ ಹೊರಗೆ ಬಂದ ಮೇಲೆ MLA ಕ್ಯಾಂಡಿಡೇಟ್ ಆಗಿ ಒಂದು ಇದು ತಗೋಬೇಕಾದ್ರೆ, ಒಂದು ಬಿ ಫಾರ್ಮ್ ತಗೋಬೇಕಾದ್ರೆ ಎಷ್ಟು ದುಡ್ಡನ್ನು ತೆಗೆದುಕೊಳ್ತಾರೆ ರಾಷ್ಟ್ರೀಯ ಪಕ್ಷಗಳು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಸುಟ್ಕೇಸ್ ರಾಜಕಾರಣ ನಡೀತಾ ಇದೆ ಎಲ್ಲ ಕಡೆ. ಅಂದ್ರೆ ಪ್ರಾಮಾಣಿಕರಿಗೆ ರಾಜಕಾರಣ ಅನ್ನೋದು ಒಂದು ದೂರದ ಮಾತಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸಾಂದರ್ಭಿಕವಾಗಿ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನೋಡ್ರಿ, ಈಗ ಪೆನ್ ಡ್ರೈವ್ ಪ್ರಕರಣ ಬಂತು. ಬಿಜೆಪಿ ಅವರು ಕೊರೋನಾ ಟೈಮಲ್ಲಿ ಅದೇನು ಲೂಟಿ ಮಾಡಬೇಕು ಅದನ್ನು ಲೂಟಿ ಮಾಡಿದ್ರು. ಈಗ ಕಾಂಗ್ರೆಸ್ನವರು 5 ಗ್ಯಾರಂಟಿಗಳ ಮೂಲಕ ಒಬ್ಬರಿಗೆ ಸಿಗುತ್ತೆ, ಒಬ್ಬರಿಗೆ ಸಿಗ್ತಾ ಇಲ್ಲ. ನಾವಂತರೂ 5 ಗ್ಯಾರಂಟಿಗಳು ಯಾವುದೇ ರೀತಿಯಾದ ಒಂದು ಫಲದಾಯಕವಾಗಿರ್ತಕ್ಕಂಥ ಒಂದು ಇದು ಪಡೆದಿಲ್ಲ ನಾವು. ಸೊ ಎಷ್ಟೋ ಜನರು ನನಗೆ ಫೋನ್ ಕಾಲ್ಗಳು ಮಾಡ್ತಾ ಇದ್ದಾರೆ, 5 ಗ್ಯಾರಂಟಿಗಳು ನಮಗೆ ತಲುಪಿಲ್ಲ. ಸೊ ಕಾಂಗ್ರೆಸ್, JDS, ಬಿಜೆಪಿಯಿಂದ ಬೇಸತ್ತಿದ್ದಾರೆ ಜನ. ಮುಂಬರುವ ದಿನಗಳಲ್ಲಿ ಜನತಾ ಪರಿವಾರ ಪಕ್ಷವಾಗಿ ಹೊರಬಂದಿದೆ. ಇಡೀ ಅಖಂಡ ರಾಜ್ಯದಲ್ಲಿ ಜನತೆಗೆ ನ್ಯಾಯ ಒದಗಿಸಿಕೊಡುವಲ್ಲಿ ನಾವು ಕಟಿಬದ್ಧವಾಗಿ ಶ್ರಮಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಮೂಲಕ ನಾನು ಜನತಾ ಪರಿವಾರದ ರಾಜ್ಯಾಧ್ಯಕ್ಷರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿ Ada.